KR ಪುರಂ ಠಾಣಾ ವ್ಯಾಪ್ತಿಯಲ್ಲಿ ಏನು ಟ್ರಿಪಲ್ ಮರ್ಡರ್ ನಡೆದಿತ್ತು, ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರೂ ಆರೋಪಿಗಳನ್ನು ಶ್ವೇತಾ ಮತ್ತು ಕೆನೆತ್ನನ್ನ ಕಸ್ಟಡಿಗೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಅಂದರೆ ಪಾಂಡಿಚೇರಿಯಲ್ಲಿನೇ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದು, ಆದರೆ ಬೇರೆ ಬೇರೆ ದಿನ ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಮಾಡಿದಾಗಿನಿಂದ ಇಷ್ಟು ದಿನಗಳ ಕಾಲ ನಾನೇ ಕೊಲೆ ಮಾಡಿದ್ದು, ನಂದೇ ತಪ್ಪು ಅಂತ ಹೇಳ್ತಾ ಇದ್ದಂತಹ ಶ್ವೇತಾ ಇದೀಗ ಪೊಲೀಸರ ವಿಚಾರಣೆಯಲ್ಲಿ ಉಲ್ಟಾ ಹೊಡಿತಾ ಇದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಮೊದಲಿಗೆ ನಾನೇ ಕೊಲೆ ಮಾಡಿದ್ದು ಅಂತ ಹೇಳ್ತಾ ಇದ್ರು, ಆದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯ ಹೇಳಿಕೆಗಳನ್ನು, ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿರುವಂಥದ್ದು, ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಇಬ್ಬರು ಆರೋಪಿಗಳನ್ನು ಗಮನಿಸ್ತಾ ಇದ್ದೀರಾ, ಒಬ್ಬರು ಕೆನೆತ್ ಮತ್ತೊಬ್ಬರು ಶ್ವೇತಾ. ಮತ್ತೊಂದೆಡೆ ಮೃತರನ್ನು ಕೂಡ ಗಮನಿಸ್ತಾ ಇದ್ದೀರಾ, ಸುಪ್ರಿಯಾ, ಸೋಮಸುಂದರ್ ಮತ್ತು ಲಕ್ಷ್ಮಿ. ತನ್ನ ತಾಯಿ, ತಂದೆ ಮತ್ತು ತಂಗಿಯನ್ನೇ ಕೊಂದು ಸೋಮಸುಂದರ್ ಅವರ ಪತ್ನಿ ಮತ್ತು ಅವರ ಮಗಳು ಸುಪ್ರಿಯಾ ಇವರನ್ನೇ ಕೊಂದು ಪರಾರಿಯಾಗಿದ್ಲು. ಶ್ವೇತಾ ಮತ್ತು ಕೆನೆತ್ ಇಬ್ಬರು ಪರಾರಿಯಾಗಿರ್ತಾರೆ. ಇಬ್ಬರನ್ನು ಕೂಡ ಪೊಲೀಸರು, ವೈಟ್ಫೀಲ್ಡ್ ಪೊಲೀಸರು 10 ವಿಶೇಷ ತಂಡಗಳನ್ನು ರಚಿಸಿರ್ತಾರೆ ಇವರ ಪತ್ತೆಗೋಸ್ಕರವೇ. ಆ 10 ತಂಡ ಬೇರೆ ಬೇರೆ ದಿಕ್ಕುಗಳಲ್ಲಿ ಹೋಗಿರುತ್ತೆ. ಅದರಲ್ಲಿ 3 ತಂಡಗಳು ಪಾಂಡಿಚೇರಿಗೆ ಹೋಗಿರುತ್ತೆ. ಇವರನ್ನು ಟ್ರ್ಯಾಕ್ ಮಾಡಿದಾಗ ಪಾಂಡಿಚೇರಿಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ. ಶ್ವೇತಾಳನ್ನು ಮೊದಲಿಗೆ ಅರೆಸ್ಟ್ ಮಾಡಲಾಗತ್ತೆ. ಅದಾದ ಬಳಿಕ ಆರೋಪಿ ಕೆನೆತ್ನನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು. ಆರೋಪಿ ಕೆನೆತ್ನನ್ನು ಹಿಡಿದಿದ್ದು ಕೂಡ ತುಂಬ ರೋಚಕ. ಈತನನ್ನು ಅಲ್ಲಿದ್ದಂತಹ ಪೊಲೀಸ್ ಠಾಣೆಯ PSI ಒಬ್ಬರು ಗುರುತು ಹಿಡಿತಾರೆ. ಗುರುತು ಹಿಡಿದು ಈತನನ್ನು ಅರೆಸ್ಟ್ ಮಾಡಬೇಕು ಅಂದವಾಗ ಈತ ಓಡ್ ಹೋಗ್ತಾನೆ, ತಪ್ಪಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ. ಸಿನಿಮೀಯ ರೀತಿಯಲ್ಲಿ ಈತನನ್ನು ಚೇಸ್ ಮಾಡಿ ಅರೆಸ್ಟ್ ಮಾಡಲಾಗಿರುವಂಥದ್ದು. ಈಗ ಶ್ವೇತಾ ತನ್ನ ಸ್ಟೇಟ್ಮೆಂಟ್ಗಳನ್ನು ಬದಲಾಯಿಸ್ತಾ ಇದ್ದಾಳೆ ಪೊಲೀಸ್ ತನಿಖೆಯಲ್ಲಿ, ಪೊಲೀಸರ ವಿಚಾರಣೆಯಲ್ಲಿ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಶ್ವೇತಾ ಮೊದಲು ಕೊಡ್ತಾ ಇದ್ದಂತಹ ಸ್ಟೇಟ್ಮೆಂಟ್ಗೂ ಈಗ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗೂ ಭಾರಿ ವ್ಯತ್ಯಾಸ ಇದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೂಡ ಆಕೆ ಕೊಡ್ತಾ ಇದ್ದಾಳೆ ಅಂತಲೂ ತಿಳಿದು ಬರ್ತಾ ಇದೆ. ಯಾವ ರೀತಿಯಲ್ಲಿ ಹೇಳಿಕೆಗಳನ್ನು ಬದಲಾಯಿಸ್ತಾ ಇದ್ದಾಳೆ ಅಂತ ಈ ಶ್ವೇತಾ? ಖಂಡಿತವಾಗಿಯೂ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಯಾವಾಗ ಈ ಒಂದು ಪ್ರಕರಣ ನಡೀತು, ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಶ್ವೇತಾಳನ್ನ ಬಂಧಿಸಿ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈಕೆ ಹೇಳಿದಂತ ಹೇಳಿಕೆ ಪ್ರಾಥಮಿಕವಾಗಿ ಕೆನೆತ್ಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ, ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದು ನಾನು, ಜೊತೆಗೆ ನಾನೇ ಒಂದು ಎಲ್ಲ ಏನು ಕೊಲೆಗಳನ್ನ ಮಾಡಿದ್ದು ಅನ್ನುವಂತ ಮಾತುಗಳನ್ನ ಹೇಳ್ತಾ ಬರ್ತಾ ಇದ್ರು. ಯಾವಾಗ ಕೆನೆತ್ನ ಬಂಧನ ಆಗುತ್ತೆ, ಬಂಧನ ಆಗಿ ಆತನನ್ನ ಕೂಡ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆಗ ಉಲ್ಟಾ ಹೊಡೆದಿರುವಂತಹದ್ದು. ನಾನು ಏನು ಬಾಗಿಲ ಬಳಿ ನಿಂತ್ಕೊಂಡು ನೋಡ್ತಾ ಇದ್ದೆ ಬಿಟ್ರೆ ಮನ ಬಂದಂತೆ ಚಾಕುವಿನಲ್ಲಿ ಹಲ್ಲೆ ಮಾಡಿದ್ದು ಕೆನೆತ್. ನನ್ನ ತಾಯಿಯನ್ನ ಮೊದಲಿಗೆ ಮರ್ಡರ್ ಮಾಡಿದ್ದು ಅಥವಾ ಕೊಲೆ ಮಾಡ್ಲಿಕ್ಕೆ ಮುಂದಾಗಿದ್ದು ಕೂಡ ಕೆನೆತ್ ಆದ್ಮೇಲೆ ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಬಿಟ್ರೆ ನಾನು ಏನು ಕೂಡ ಮಾಡಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ತಲೆ ಕೆಡಿಸಿಕೊಂಡಿರುವಂತಹದ್ದು. ಒಟ್ಟಾರೆಯಾಗಿ ಈ ಇಬ್ಬರು ಆರೋಪಿಗಳು ಸೇರಿ ಆ ಒಂದು ಕೊಲೆಗಳನ್ನ ಮಾಡಿದ್ದಾರೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹದ್ದು. ಆದ್ರೆ ಮೊದಲಿಗೆ ಯಾರು ಹಲ್ಲೆ ಮಾಡಿದ್ರು, ಜೊತೆಗೆ ಅಲ್ಲಿ ಘಟನಾ ಸಂದರ್ಭದಲ್ಲಿ ಏನೆಲ್ಲ ನಡೀತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಕೆನೆತನ್ನ ಕೂಡ ಈಗಾಗಲೇ ಕಳೆದ 2 ದಿನಗಳಿಂದ ಕೂಡ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಇವರು ಮರ್ಡರ್ ಮಾಡಿ ಸೀದಾ ಪುದುಚೇರಿಗೆ ಹೋಗ್ತಾರೆ. ಪುದುಚೇರಿಗೆ ಹೋಗಿ ಅಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ಆಗ್ತಾರೆ ಅಂತಂದ್ರೆ ಏನಾದ್ರೂ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರ? ಯಾಕೆ ಅವರು 3 ಜನರನ್ನ ಕೂಡ ಇಲ್ಲಿ ಪ್ಲಾಟ್ಗೆ ಕರ್ಸ್ಕೊಂಡಿದ್ರು? ಈ ಎಲ್ಲ ರೀತಿಯಾದಂತಹ ಸಂಶಯಗಳ ಮೇಲೆ ಈಗಾಗಲೇ ತನಿಖೆಯನ್ನ KR ಪುರಂ ಪೊಲೀಸರು ಮುಂದುವರಿಸಿರುವಂತಹದ್ದು. ನವೀನ್, ಚಂದ್ರು, ಇಲ್ಲಿ ಕೆನೆತ್ನ ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಕೆನೆತ್ನ ಹೇಳಿಕೆಗೂ ಮತ್ತು ಶ್ವೇತಾಳ ಹೇಳಿಕೆಗೆ ತಾಳೆ ಆಗ್ತಾ ಇದೆಯಾ? ನವೀನ್, ಏನೀಗಾಗ್ಲೇ ಪ್ರಾಥಮಿಕವಾಗಿ ಮೊದಲನೇದಾಗಿ ಹೇಳಿದ್ದಂತಹ ಶ್ವೇತಾ ಹೇಳಿದಂತಹ ಹೇಳಿಕೆ ಏನಿತ್ತು, ಅದಾದ ನಂತರದಲ್ಲಿ ಈಗ ಮತ್ತೆ ಬೇರೆ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಆಕೆ ಕೊಟ್ಟಿರುವಂತಹದ್ದು. ಹೀಗಾಗಿ ಕೆನೆತ್ ಪ್ರಾಥಮಿಕವಾಗಿ ಏನ್ ಹೇಳಿದ್ದಾನೆ, ಜೊತೆಗೆ ಈಗ ಮುಂದಿನ ದಿನಗಳಲ್ಲಿ ಏನ್ ಹೇಳ್ತಾನೆ ಕಾದ್ ನೋಡ್ಬೇಕಾಗಿದೆ. ಯಾಕೆಂತಂದ್ರೆ ಈವರೆಗೂ ವಿಚಾರಣೆಯಲ್ಲಿ ಕೆನೆತ್ನ ಕೇಳಿದಂತ ಸಂದರ್ಭದಲ್ಲಿ ಕೆನೆತ್ ಯಾವುದೇ ರೀತಿಯಾದಂತಹ ರಿಪ್ಲೈಯನ್ನ ಪೊಲೀಸರಿಗೆ ಮಾಡ್ತಾ ಇಲ್ಲ. ಏನ್ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ಅನ್ನುವಂತಹದ್ದು. ಜೊತೆಗೆ ತೀವ್ರವಾಗಿ ವಿಚಾರಣೆಗೆ ಮುಂದಾದಂತ ಸಂದರ್ಭದಲ್ಲಿ ಮೌನವನ್ನ ವಹಿಸ್ತಾ ಇದ್ದಾನೆ ಆತ ಅನ್ನುವಂತಹ ವಿಚಾರ ಸದ್ಯಕ್ಕೆ
ಗೊತ್ತಾಗ್ತಾ ಇರುವಂತಹದ್ದು. ಹೀಗಾಗಿ ಕೆನತ್ ಸ್ಪಷ್ಟವಾಗಿ ಏನಾದ್ರೂ ಹೇಳಿಕೆಯನ್ನ ಕೊಟ್ರೆ, ಈಗಾಗಲೇ ಶ್ವೇತಾ 2 ಹೇಳಿಕೆಗಳನ್ನ ಕೊಟ್ಟಿರುವಂತಹದ್ದು. ಈ 2 ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಕೆನತ್ ಏನು ಹೇಳಿಕೆ ಕೊಡ್ತಾನೆ ಆ ಹೇಳಿಕೆ 2 ಕೂಡ ತಾಳೆ ಮಾಡ್ತಾರೆ. ಮೊದಲನೇದಾಗಿ ಇಬ್ಬರನ್ನು ಕೂಡ ಒಬ್ಬೊಬ್ಬರಾಗೆ ಕರೆದು ವಿಚಾರಣೆಯನ್ನ ಮಾಡಿ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು, ಜೊತೆಗೆ ಆ ಹೇಳಿಕೆಗಳ ಮೇರೆಗೆ ಇಬ್ಬರನ್ನು ಕೂಡ ಒಂದೇ ಬಾರಿಗೆ ಒಂದೇ ಟೇಬಲ್ ನಲ್ಲಿ ಕೂರಿಸಿ ಮತ್ತೆ ವಿಚಾರಣೆ ಮಾಡ್ತಾರೆ. ಆಗ ಅವರ ಇಬ್ಬರ ಹೇಳಿಕೆಗಳು ತಾಳೆ ಆಗತ್ತಾ ಇಲ್ವಾ ಅನ್ನುವಂತಹದನ್ನು ನೋಡ್ತಾರೆ. ತಾಳೆ ಆದಂತ ಸಂದರ್ಭದಲ್ಲಿ ಅದೇ ನಿಜ ಅಂತ ಹೇಳಿ ಚಾರ್ಜ್ ಶೀಟ್ಗೆ ಫೈಲ್ ಮಾಡುವಂತ ಸಾಧ್ಯತೆಗಳಿರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.